ಇಷ್ಟ ಆಯಿತು. 4 ವರ್ಷ ಕಾದಿದ್ಕು ನಮ್ಮ ಬಾಸು ಅವ್ರು ಹೇಳ್ದಂಗೆ ಚೆನ್ನಾಗಿ ಮಾಡಿದ್ದಾರೆ. ಆ ಎಕ್ಸ್ಪೆಕ್ಟೇಷನ್ ತುಂಬ ರೀಚ್ ಆಗಿದೆ. ಒಳ್ಳೊಳ್ಳೆ ಗ್ಲಿಮ್ಸು, ತುಂಬ ಅಪ್ಡೇಟು ಅದಕ್ಕಿಂತ KGFಗಿನ ಡಬಲ್ ಆಗಿದೆ, ಟ್ರಿಬಲ್. ಫಿಲ್ಮ್ ನೆಕ್ಸ್ಟ್ ಲೆವೆಲ್ ಇದೆ ಮೇಡಮ್. ಮೇಕಿಂಗ್ ಮಾತ್ರ ಹಾಲಿವುಡ್ ಲೆವೆಲಲ್ಲಿ ಇದೆ. ಕ್ಲೈಮ್ಯಾಕ್ಸ್ ಅಂತೂ ಮೈಂಡ್ ಬ್ಲೋ ಮಾಡುತ್ತೆ, ಏನು ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಲೆವೆಲ್ ಇದೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ಒಳ್ಳೆ ಫೈಟ್ ಇದೆ, ಸೂಪರ್ ಆಗಿದೆ. ನಮ್ಮ ಬಾಸ್ ಸಖತ್ತಾಗಿ ನೋಡ್ಬೋದು. ಅಪ್ಪ ನಮ್ಗಿದು ಎಸ್ ಅವರ ಆಕ್ಟಿಂಗು ಮತ್ತೆ ಅವರ ಪರ್ಫಾರ್ಮೆನ್ಸು ತುಂಬಾ ಅದ್ಭುತವಾಗಿದೆ. ಒಬ್ಬ ಸಣ್ಣ ಹಳ್ಳಿ ಹುಟ್ಟಿ, ಮಂಡ್ಯದಂತ ಹಳ್ಳಿ ಹುಟ್ಟಿ ಇಂಡಿಯಾಕ್ಕಲ್ಲ ಇಡೀ ವಿಶ್ವಕ್ಕೆ ಅವರ ಸಾಧನೆಯಿಂದ ಮಾಡಿದ್ದಾರೆ. ರಿಯಲಿ ಗ್ರೇಟ್. ಒಳ್ಳೆದಾಗಿ. ಸಸ್ಪೆನ್ಸ್ ಏನು ಯಾವ್ದು ಅದು ಹೇಳಕ್ಕಾಗಲ್ಲ, ಹೇಳ್ಬಾರ್ದು. ಬಾಸ್ ಮೂವಿ ಥಿಯೇಟ್ರಲ್ಲೇ ಹೋಗಿ ನೋಡಿ. ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಸೂಪರ್ ಆಗಿ ಇಟ್ ಸಿಗುತ್ತೆ. ಓಕೆನಾ? ಅಷ್ಟೇ, ಥಿಯೇಟ್ರಲ್ಲಿ ಹೋಗಿ ನೋಡಿ. ಕನ್ನಡ ಸಿನಿಮಾ, ಕನ್ನಡನ ಬೆಳೆಸ್ಬೇಕಷ್ಟೇ. ಭಯ್ಯ ನಮ್ಮ ಏರಿಯಾ ಹುಡುಗರಿಗೆಲ್ಲ ಬಾಬೆ ಬಿಟ್ಟ ಹಂಚ್ಬಿಡ್ತೀನಿ. ರಾಕೇಶ್ ನಾರಾಯಣ್ ಜೈ. ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ನೋಡಬಹುದು. ಹಾಲಿವುಡ್ ಫಿಲ್ಮ್ ಅಂತ. ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಆಮೇಲೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದೇನೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಸೊ ಚೆನ್ನಾಗಿ ಮಾಡಿ. ಹಾಗೆ ಚೆನ್ನಾಗಿ. ಕ್ಯಾಮ್ರಾಮನ್ ವರ್ಕು, ಮ್ಯೂಸಿಕ್ಕು, ಆ್ಯಕ್ಟಿಂಗ್, ಯಶ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಯಾವ್ದು ಒಂದು ನಿಮಿಷ ಬೋರ್ ಆಗಲ್ಲ. ಫುಲ್ ಚೆನ್ನಾಗಿದೆ. 10ಗೆ 10 ಔಟ್ ಆಫ್ 10. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಮಾತ್ರ ಭಾರಿ ಆಗಿದೆ. ಅದು ಬಿಡ್ರಿ, ಕ್ಲೈಮ್ಯಾಕ್ಸ್ ಮಾತ್ರ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ನೋಡೋಕ್ಕೇನೆ ಇನ್ನೊಂದ್ಸಲಿ ಅಂತ ಬರಬೇಕು. ಫುಲ್ಲು ಚೆನ್ನಾಗಿ 4 ವರ್ಷ ಕಾಯ್ದಿದ್ಕು ಫಿಲಮ್ ಇಂಡಸ್ಟ್ರೀಸ್ಗೆ ಒಳ್ಳೆ ಫಿಲಮ್ ಬಂದಿದೆ. ಈ ಥರ ಫಿಲಮು ಎಲ್ಲೂ ನೋಡೋಕ್ಕಾಗಲ್ಲ, ಬರೀ ರಾಕಿ ಬಾಯಿ ಮಾತ್ರ ಈ ಥರ ಮಾಡೋಕ್ಕಾಗೋದು. ಜೈ ರಾಕಿ ಬಾಯಿ. ಓವರ್ ಆಲ್ ಮೂವಿನೇ ಇಷ್ಟ ಆಯ್ತು. ಆಸ್ ಬೀಯಿಂಗ್ ಯಶ್ ಫ್ಯಾನ್, ನಮ್ಮ ಕನ್ನಡ ಸಿನಿಮಾದಲ್ಲೇ ಇಡೀ ಚಿತ್ರರಂಗದಲ್ಲೇ ಈ ಥರ ಒಂದು ಸಿನಿಮಾ ಬರೋದೇ ದೊಡ್ಡದು. ಸೊ ಇದಕ್ಕಿಂತ ಹೆಚ್ಚು ಮಟ್ಟಕ್ಕೆ ಹೋಗ್ತಿದ್ದೀವಿ, ಅದೇ ನಮಗೆ ಖುಷಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಟಾಕ್ಸಿಕ್ ಟೀಮ್. ಮ್ಯಾಮ್ ಓವರ್ ಆಲ್ ಆಕ್ಷನ್ ಸೀಕ್ವೆನ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ಇವತ್ತವರೆಗೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ಕನ್ನಡ ಅಂತಲ್ಲ ಎಲ್ಲೋ ಯಾರು ಮಾಡದೇ ಇರೋದನ್ನ ಇವ್ರು ಮಾಡ್ತಾ ಇದ್ದಾರೆ. ಸೊ ಅದೇ ನಮಗೆ ಹೆಮ್ಮೆ. ಸೊ ಇದೇ ಥರ ಓವರ್ ಆಲ್ ಮೂವಿ ಇಸ್ ಟೂ ಗುಡ್ ಮ್ಯಾಮ್. ಆ್ಯಂಡ್ ಎಲ್ಲೋ ಎಕ್ಸ್ಪೆಕ್ಟೇಷನ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಟಾಪ್ ನಾಚ್ ಆಗಿದೆ. ಅಂದರೆ ಆಚೆಗಡೆ ನಾವು ಪೋಸ್ಟರ್ ಏನು ನೋಡ್ತೀವಿ, ಟೀಸರ್ ಏನು ನೋಡ್ತೀವಿ, ಟ್ರೈಲರ್ ಏನು ನೋಡ್ತೀವಿ, ಅದು ಮೀರಿರೋದು ಸಿನಿಮಾ ಇದೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಯಾರು ಪೈರಸಿ ಬೇಡ. ಕನ್ನಡ ಇಂಡಸ್ಟ್ರಿಲಿ, ಇಂಡಿಯನ್ ಮೂವಿ ಇಂಡಸ್ಟ್ರಿಲಿ ಆ ಥರ ಬಾಲಿವುಡ್ ಟೈಪ್ ಆಫ್ ಮೂವಿ ಅದು ಬಂದಿದೆ. ಐ ಗೆಸ್ ನೆಕ್ಸ್ಟು ರಾಮಾಯಣ ಕೂಡ ಬರ್ತಾ ಇದೆ. ಬಟ್ ಎಕ್ಸ್ಪೆಕ್ಟೇಷನ್ಗೆ ಸೂಪರ್ ಆಗಿತ್ತು. ಅವ್ರ ಮ್ಯಾಚ್ ಮಾಡೋಕ್ಕಾಗುತ್ತಾ ಮ್ಯಾಮ್? ಮ್ಯಾಚ್ ಮಾಡೋಕ್ಕಾಗುತ್ತಾ? KGF ನೋಡ್ಬಿಟ್ಟಿದ್ದೀವಿ. ಯಾವುದು ರಾಮಾಚಾರಿ, ಗೂಗ್ಲಿ ಆ ಟೈಮಿಂದ ಫ್ಯಾನ್ಗಳು ಬಿಡ್ತಾರಾ? ಫುಲ್ಲು ಹಬ್ಬನೇ ಬಿಡಿ, ಫುಲ್ ತಬಾಯಿ ಆಗ್ಬಿಟ್ಟಿದೆ. ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಫಿಲಮ್ ನೋಡ್ಬೇಕಂದ್ರೆ ನಿದ್ದೆ ಮಾಡಿಲ್ಲ. ನಾನು ನಮ್ಮ ಫ್ರೆಂಡು ನಾನು ಫಿಲಮ್ ನೋಡ್ಬಿಟ್ಟು ಟೆನ್ಷನ್ ಆಗಿಬಿಟ್ಟಿದ್ದೀನಿ. ಫುಲ್ ಮೈಂಡೆಲ್ಲ ತಬಾಯಿ ಆಗ್ಬಿಟ್ಟಿದೆ. ನನಗೆ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಆದರೆ ಫಿಲಮ್ಮು ಬಂದು ನೋಡಿ, ಸೂಪರ್ ಆಗಿದೆ, ಎಂಜಾಯ್ ಮಾಡಿ.